ಫ್ರೆಂಡ್ಸ್ ನಮಸ್ತೆ. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಲಾಸ್ಟ್ ವೀಕು ಉಡುಪಿಗೆ ಹೋಗಿದ್ವಿ. ಉಡುಪಿ ಮಠಕ್ಕೆ ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ ಅಂತ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಮನೆಯಿಂದ ಹೊರಟಿದ್ದು ಮತ್ತು ಬಸ್ಸಲ್ಲಿ ಹೋಗಿದ್ದು. ಆ ಬಸ್ ಸ್ಟಾಪ್ದು ಏನು ವೀಡಿಯೋಸ್ ಇಲ್ಲ. ಆ ದೇವಸ್ಥಾನದ ಹತ್ರ ಹೋಗಿದ್ದು ಮತ್ತು ಆ ಬೀಚದ್ದು ಮಾತ್ರ ಸ್ವಲ್ಪ ವಿಡಿಯೋ ಇದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್ ನಾವು ನೈಟ್ ಹೋಗಿದ್ದು. ನೈಟು 8:30ಗೇನೋ ಬಸ್ ಇತ್ತು. ಬಸ್ಗೆ ಹೋಗಿ ಮೆಜೆಸ್ಟಿಕಲ್ಲಿ ಬಸ್ ಹತ್ತಿ ಬೆಳಗ್ಗೆ 6 o'clock ಉಡುಪಿಯಲ್ಲಿ ಇಳ್ಕೊಂಡ್ವಿ. ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಫ್ರೆಶ್ ಅಪ್ ಆಗೋದಕ್ಕೆ ರೂಮ್ ಮಾಡಿ ನಾವು ಮತ್ತು ಮುರುಡೇಶ್ವರ ಎಲ್ಲ ಹೋಗಿ ಆ ಕಡೆ ಎಲ್ಲ ನೋಡಿಕೊಂಡು ಬರೋ ಅಂಥ ಪ್ಲ್ಯಾನ್ ಇತ್ತು. ಆದರೆ ಆಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಉಡುಪಿಯಲ್ಲಿ ಇಳ್ಕೊಂಡು ದೇವಸ್ಥಾನದ ಏರಿಯಾಗೆ ಬಂದ್ವಿ. ಅಲ್ಲಿ ರೂಮ್ ಮಾಡೋಣ ಅಂತ ರೂಮ್ ಹುಡ್ಕಾಡ್ತಿದ್ವಿ. ಮತ್ತು ಅಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಫ್ರೀಯಾಗಿ ಅಲ್ಲೇ ಮಠದಿಂದನೇ ಕೊಡ್ತಾರೆ. ಫ್ರೀಯಾಗಿ ಅಂತಲ್ಲ, ಫರ್ ಹೆಡ್ 30 rupees ಏನೋ ತೊಗೊತಾರೆ. ಅಲ್ಲೇ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋದ್ವಿ. ನಮಗೂ ಗೊತ್ತಿರಲಿಲ್ಲ ಅಲ್ಲಿ ಆ ಥರ ಅವೈಲೇಬಲ್ ಇದೆ ಅಂತ. ನಾವು ರೂಮ್ ಮಾಡೋದಕ್ಕೆ ಹುಡ್ಕಾಡ್ತಿದ್ವಿ. ಮತ್ತು ನಾನು ಇಲ್ಲಿ ಯಾರನ್ನಾದ್ರೂ ಕೇಳ್ರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲೇ ಇದೆ, ಮಠದಿಂದನೇ ಕೊಡ್ತಾರೆ ಅಂತ ಹೇಳಿದ್ರು. ಮತ್ತು ಲಗೇಜು ಅಲ್ಲೇ ಇಟ್ಕೊಂಡ್ರು. ಅಲ್ಲೇ ಅಲ್ಲ, ಒಂದು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡ್ರು. ನೋಡಿ ಇಲ್ಲಿ ಇಟ್ಕೊಂಡಿದ್ರು ಲಗೇಜನ್ನು. ನಾನು ಹೋಗ್ತಾ ಇದ್ದೀನಲ್ವ, ಅಲ್ಲಿ ಆ ಬಿಲ್ಡಿಂಗಲ್ಲಿ ಲಗೇಜನ್ನು ಇಟ್ಕೊಂಡಿದ್ರು. ಅಲ್ಲಿ ಒಂದು ಲಗೇಜ್ ಬ್ಯಾಗ್ಗೆ 20 rupees ಏನೋ ತೊಗೊತಾಯಿದ್ರು. ನಾವು 3 ಜನ ಇದ್ವಿ. ನಮ್ಮದು ಒಬ್ಬೊಬ್ರದ್ದು ಒಂದೊಂದು ಬ್ಯಾಗ್ ಇತ್ತು. 3 ಬ್ಯಾಗ್ಗೆ 60 rupees ತೊಗೊಂಡ್ರು. ಫ್ರೆಂಡ್ಸ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗಾದರೂ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸಪ್ರೇಟಾಗಿ ರೂಮ್ ಮಾಡಿಕೊಂಡು ಅದಕ್ಕೆ ಸಾವಿರ ಪೇ ಮಾಡಿಕೊಂಡು ಎಲ್ಲ ಬೇಡ. ಇಲ್ಲೇ ಮಾಡ್ಕೊಳ್ಬೋದು ರೂಮನ್ನು ಸಪ್ರೇಟಾಗಿ. ಬೇಡ, ಇದೇ ಮಠದಿಂದನೇ ಸಿಗುತ್ತೆ ಅಂತ ಗೊತ್ತಿದ್ದರೆ ಹೋಗೋರು ಹೋಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೆ ಗೊತ್ತಿರಲಿಲ್ಲ. ಅವರು ಯಾರೋ ಹೇಳಾದ್ಮೇಲೆ ನಮಗೆ ಗೊತ್ತಾಯಿತು. ಸರಿ, ಮತ್ತು ನಾವು ರೂಮ್ ಯಾಕೆ ಇಲ್ಲೇ ತೊಗೊಂಡ್ರೆ ಆಯ್ತಲ್ವಾ ಅಂತ ಅಲ್ಲೇ ಫ್ರೆಶ್ ಅಪ್ ಆಗಿ ರೂಮಲ್ಲಿ ಲಗೇಜ್ ಇಟ್ಟು ಮತ್ತೆ ಬಂದು ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಲಗೇಜ್ ತೊಗೊಂಡು ಹೋದ್ವಿ. 6 hours ಏನೋ ಇಟ್ಕೊತಾರೆ ಲಗೇಜ್ನ. 20 rupees ತೊಗೊಂಡ್ರೆ ಲಗೇಜ್ ಬ್ಯಾಗ್ನ 6 hours ಏನೋ ಟೈಮ್ ಇರುತ್ತಂತೆ. ಅಷ್ಟರೊಳಗಡೆ ನಾವು ವಾಪಸ್ ತೊಗೊಂಬಿಡ್ಬೇಕು. ಫ್ರೆಂಡ್ಸ್ ಗೊತ್ತಲ್ಲ, ಒಳಗಡೆ ಎಲ್ಲ ಫೋನ್ ಎಲ್ಲ ಅಲೋ ಇರಲ್ಲ ಅಂತ. ನಾನು ಅಲ್ಲಿಗೂ ನೋಡಿ ಸ್ವಲ್ಪ ಒಳಗಡೆ ಹೋಗ್ತಾ ಇದ್ವಿ. ಕೃಷ್ಣ ಮಠದ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಟ್ಟೆ. ಎಲ್ಲೂ ಟೆಂಪಲ್ ಒಳಗಡೆ ಫೋನ್ ಅಲೋ ಇರಲ್ವಲ್ಲ, ವಿಡಿಯೋ ಫೋಟೋಸ್ ಏನು ತೆಗಿಯೋ ಹಂಗಿರಲ್ಲ. ನಾನು ಸ್ವಲ್ಪ ಇರಲಿ ಅಂತ ಸುಮ್ಮನೆ ಫೋನ್ ನೋಡಿ ಈ ಥರ ಇಟ್ಕೊಂಡು ಮಾಡಿದೆ ಸ್ವಲ್ಪ ಅಷ್ಟೇ. ತುಂಬ ರಶ್ ಏನಿರಲಿಲ್ಲ. ಆರಾಮಾಗಿ ದರ್ಶನ ಆಯಿತು. ಯಾಕೆಂದರೆ ನಾವು ಬೆಳಗ್ಗೆನೇ ಹೋಗಿದ್ವಲ್ಲ, 6ಗೆಲ್ಲ ಅಲ್ಲಿ ಹೋದ್ವಿ. ನಮ್ಗೆ 7:30 8 ಒಳಗಡೆ ದರ್ಶನ ಆಗೋಯಿತು. ಇದು ಒಳಗಡೆ ಫೋಟೋನೇ. ಅಲ್ಲಿ ವಿಡಿಯೋನು ಮಾಡಿಕೊಂಡೆ, ಫೋಟೋನು ತೆಕ್ಕೊಂಡೆ ಸ್ವಲ್ಪ. ಫ್ರೆಂಡ್ಸ್ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಹಾಗೇ ಇರಲಿಲ್ಲ ಹೋಗೋದಕ್ಕೆ. ಉಡುಪಿಗೆ ಹೋಗಬೇಕು ಅಂತ ಒಂದು 2 yearsಯಿಂದ ಅಂದ್ಕೊಂಡಿದ್ವಿ. ಹಾಗೇ ಇರಲಿಲ್ಲ, ಹೋಗಲೇಬೇಕು ಅಂತ ಕೇಳಿಬಿಟ್ಟು ಸಡನ್ನಾಗಿ ಹೊರಟಿದ್ದು. ಒಂದೊಂದು ದಿನ ಎಲ್ಲ ಸಿಗಲ್ಲ. ಹೋಗಬೇಕು ಅಂದಾಗೆ ಬಸ್ ಎಲ್ಲ ಬುಕ್ ಆಗಿಬಿಟ್ಟಿರುತ್ತೆ, ಸಿಗಲ್ಲ. ನಮಗೆ ಅದೃಷ್ಟಕ್ಕೆ ಸಿಕ್ತು. ದರ್ಶನ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್, ನಮ್ಗೆ ಅಲ್ಲಿ ಊಟ ಏನು ಸಿಗಲಿಲ್ಲ. ಯಾಕೆಂದರೆ 12 ಗಂಟೆ ಮೇಲೇನೋ ಹೇಳಿದ್ರು. 12 ಗಂಟೆ ಮೇಲೆ ಅಂದರು. ಅಷ್ಟೊತ್ತೆಲ್ಲ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ನಾವು ಬೀಚ್ ನೋಡೋಣ ಅಂತ ಬೀಚ್ ಹತ್ರ ಬಂದ್ವಿ. ಉಡುಪಿಯಿಂದ 6 kilometer ಏನೋ ಆಗುತ್ತೆ. ನಾವು ಅಲ್ಲಿಂದ ಆಟೋಲ್ಲಿ ಬಂದ್ವಿ. ಮತ್ತು ಬೀಚ್ ಹತ್ರನೇ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಒಬ್ಬೊಬ್ರು ಒಂದೊಂದು ತೊಗೊಂಡ್ರಿ. ನಾನು ಪರೋಟ ತೊಗೊಂಡೆ, ಇಡ್ಲಿ, ನಮ್ಮ ಮನೆಯವರು ಇಡ್ಲಿ ತೊಗೊಂಡ್ರು, ನನ್ನ ಮಗಳು ಪರೋಟನೇ ತೊಗೊಂಡ್ಳು. ಮತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ತೊಗೊಂಡ್ವಿ. ಮತ್ತು ಪನ್ನೀರ್ ಫ್ರೈ ಎಲ್ಲ ತೊಗೊಂಡು ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆವತ್ತು ಸಾಟರ್ಡೆ ಆಗಿತ್ತು. ನಾನ್ ವೆಜ್ಜು ಫಿಶ್ ಎಲ್ಲ ಸಿಗ್ತಾಯಿತ್ತಲ್ವ. ನಾವು ಸಾಟರ್ಡೇನೂ ತಿನ್ನಲ್ಲ. ಆಲ್ಮೋಸ್ಟ್ ಯಾವಾಗಲಾದರೂ ನಾವು ಹೊರಗಡೆ ಹೋಗಲಿ ಈ ಥರ ತಿನ್ನೋದಿಂದಲೇ ಹೋಗಲ್ಲ. ಅಂದರೆ ನಾನ್ ವೆಜ್ಜು ಇಂಥ ದಿನ ತಿನ್ನಲ್ಲ ಅಂತಿರುತ್ತಲ್ವ, ಅಂಥ ದಿನದಲ್ಲಿ ಹೊರ್ಗಡೆನೇ ಇರ್ತೀವಿ. ಸಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇಂಥ ದಿನ ಅಂತೂ ಹೋಗಲ್ಲ. ಶುಕ್ರವಾರ, ಶನಿವಾರ, ಸೋಮವಾರ, ಗುರುವಾರ ಈ ಥರ ದಿನಗಳಲ್ಲೆಲ್ಲ ತಿನ್ನಲ್ಲ. ವಾರದಲ್ಲಿ 3 ದಿನ ತಿಂತೀವಿ ಅಷ್ಟೇ. ಸಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 ದಿನ ತಿಂತೀವಿ ಅಷ್ಟೇ. ಟಿಫನ್ ಮಾಡಿಕೊಂಡು ಮತ್ತು ಲಗೇಜೆಲ್ಲ ಅಲ್ಲೇ ಬೀಚ್ ಹತ್ರ ಇಟ್ಟು ಮತ್ತು ಹೋದ್ವಿ. ಬೀಚಲ್ಲಿ ಸ್ವಲ್ಪ ಹೊತ್ತು ಅಂದರೆ 1 hourವರೆಗೂ ಇದ್ವಿ. ಫ್ರೆಂಡ್ಸ್, ನಾವು ಮತ್ತು ಈ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಮುರುಡೇಶ್ವರಕ್ಕೆ ಹೋಗಿ ಅಲ್ಲಿ ರೂಮ್ ಮಾಡ್ಕೊಳ್ಳೋಣ, ಅಲ್ಲಿ ಸ್ಟೇ ಆಗೋಣ ನೈಟು ಅಂತ ಅಂದ್ಕೊಂಡಿದ್ವಿ.
ಬೀಚಲ್ಲಿ ಹೋಗಿ ಒಂದು ಹಾಫ್ ಆನ್ ಅವರ್ಗೆ ನಮ್ಮಮ್ಮ ಊರಿಂದ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ರು. ಫ್ರೆಂಡ್ಸ್ ಅಲ್ಲಂತೂ ಇರೋದಕ್ಕೆ ಆಗಿಲ್ಲ. ಯಾಕೆಂದರೆ ನಮ್ಮಮ್ಮ ಅವ್ರಿಗೇನು ಹೇಳಿರಲಿಲ್ಲ ನಾವು ಹೋಗ್ತೀವಿ ಅಂತ. ಇನ್ನು ಅಲ್ಲಿ ಹೇಳೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ, ಹಂಗಾಗೋಯ್ತು. ಹೇಳ್ದೆ ಹೋಗಿದ್ದಾರೆ ಅಂತ ಅನ್ಕೊತಾರೆ ಹೇಳ್ಬಿಟ್ರೆ. ನಮ್ಮಮ್ಮ ಆಲ್ರೆಡಿ ರೆಡಿಯಾಗಿ ಬರ್ತಿದ್ರಂತೆ. ಆ ದಾರಿಯಲ್ಲಿ ಬರ್ತಾ ನಮ್ಗೆ ಫೋನ್ ಮಾಡಿದ್ರು. ನನ್ನ ತಮ್ಮನ ಮಕ್ಕಳು, ನಮ್ಮಮ್ಮ ಎಲ್ಲ. ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು. ಏನು ಮಾಡೋದು ಅಂತ ಮತ್ತೆ ಸುಳ್ಳು ಹೇಳಿದೆ. ನಾವು ಮತ್ತು ಅಮ್ಮ ನಾವೆಲ್ಲೋ ಬೇರೆ ಹೊರಗಡೆ ಇದ್ದೀವಿ, ದೇವಸ್ಥಾನಕ್ಕೆ ಹೋಗಿದ್ವಿ, ಸಂಜೆ ಆಗಿಬಿಡುತ್ತೆ ಬರೋದು, ನೀನು ನಾಳೆ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಪಾಪ ನಮ್ಮಮ್ಮ ವಾಪಸ್ ಹೋಗಿದ್ರು. ನನಗಂತೂ ತುಂಬಾ ಬೇಜಾರಾಗಿತ್ತು. ಯಾಕೆಂದರೆ ಯಾವಾಗಲೂ ಅಪರೂಪಕ್ಕೆ ಬರ್ತಾರೆ, ಯಾವಾಗಲೂ ಬರಲ್ಲ. ಇನ್ನೇನು ಬಂದು ಸ್ವಲ್ಪ ದಿವಸ ಇರೋದು ಅಂತ ಏನೂ ಇಲ್ಲ. ಬಂದರೂ 1 ದಿನ 2 ದಿನ ಅಷ್ಟೇ ಹೊರಟ್ಬಿಡ್ತಾರೆ, ಯಾವಾಗಲೂ ಅಷ್ಟೇ. ಅದಕ್ಕೆ ಬರ್ತಾ ಇದ್ರಲ್ವ ಅಂತದ್ದು ವಾಪಸ್ ಹೋಗಿದ್ರಲ್ಲ ಅಂತ ನನಗಂತೂ ತುಂಬಾ ಬೇಜಾರಾಯಿತು. ಸ್ವಲ್ಪ ಹೊತ್ತು ನನಗೆ ಆ ಬೀಚಲ್ಲಿ ಇರೋದಕ್ಕೆ ಆಗಿಲ್ಲ. ವಾಪಸ್ ಬಂದುಬಿಟ್ವಿ. ಉಡುಪಿಯಿಂದ ಮಂಗಳೂರಿಗೆ ಬಂದು ಮಂಗಳೂರಿಂದ ಬ್ಯಾಂಗ್ಳೂರು ಬಸ್ ಹತ್ತಿದ್ವಿ. ಸಂಜೆ ಏನೋ ಅಂದರೆ 1 ಗಂಟೆಗೇನೋ 1:30ಗೇನೋ ಬಸ್ ಇತ್ತು. ಫುಲ್ಲು ರಶ್ ಆಗಿಬಿಡ್ತು ಫ್ರೆಂಡ್ಸ್. ಅಷ್ಟು ಒಂದು ಸ್ವಲ್ಪ ಒಂದು 200 ಕಿಲೋಮೀಟರ್ ಬರೋವರೆಗೂ ರಶ್ ಆಯಿತು. ಒಂಥರ ಇರಿಟೇಷನ್ ಆಗೋಯಿತು. ಲಾಂಗ್ ಜರ್ನಿ ಅಲ್ವಾ, ಅದಕ್ಕೆ ಒಂಥರ ಏನೋ ಕಂಫರ್ಟೇ ಇರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಇನ್ನೇನು ಒಂದು 100 ಕಿಲೋಮೀಟರ್ ಬರಬೇಕು ಅನ್ನುವಾಗ ಸ್ವಲ್ಪ ಆರಾಮ ಅನಿಸ್ತು. ಎಲ್ಲ ಬಸ್ಸೆಲ್ಲ ಖಾಲಿ ಆಯಿತು. ಮುರುಡೇಶ್ವರಗೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ, ಮನೆಗೆ ವಾಪಸ್ ಬಂದ್ವಿ. ಮತ್ತು ನೈಟು 1:30ಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಮತ್ತೆ ಅಲ್ಲೇ ವೆಹಿಕಲ್ ಹಾಕಿದ್ವಿ. ವೆಹಿಕಲಲ್ಲಿ ಮನೇಲಿ ಬರೋಷ್ಟೊತ್ತೆ ನಮ್ಮೂರಿಗೆ ಬರೋಷ್ಟರಲ್ಲಿ 2:30 ಏನೋ ಆಗಿತ್ತು. 1 ಅವರ್ ಬರಲೇಬೇಕು. ಸಿಟಿಯಿಂದ ನಮ್ಮೂರಿಗೆ 1 ಅವರ್ ಜರ್ನಿ ಇದೆ. ಬಂದು ಮಲ್ಕೊಂಡು ಆಮೇಲೆ ಬೆಳಗ್ಗೆ ಅಮ್ಮ ಫೋನ್ ಮಾಡಿದ್ರಿ, ಬಾ ಅಮ್ಮ ಬಂದಿದ್ದೀವಿ, ನೈಟೇ ಬಂದ್ವಿ ಬಾ ಅಂತ. ಅಮ್ಮ ಆಮೇಲೆ ಬಂದರು. ಅಮ್ಮ ನನ್ನ ತಮ್ಮನ ಮಕ್ಕಳೆಲ್ಲ ಬಂದರು ಸಂಡೇ. ಅದು ವಿಡಿಯೋಸ್ ಏನೋ ಮಾಡಲಿಲ್ಲ. ಅವರು 3 ಡೇಸ್ ಏನೋ ಇದ್ದು ಮತ್ತೆ ವಾಪಸ್ ಹೋದರು. ನನ್ನ ತಮ್ಮನ ಹೆಂಡತಿ ಬಂದಿದ್ದರು ಮಕ್ಕಳು ನೋಡೋದಕ್ಕೆ ಅಂತ. ಹಾಗೆ ಅವ್ರ ಜೊತೆ ಅಮ್ಮ ಹೊರಟ್ಬಿಟ್ರು. ನನ್ನ ತಮ್ಮನ ಮಗಳು ಸ್ವಲ್ಪ ದಿವಸ ಅಂದರೆ ಒಂದು 2-3 ದಿವಸ ಇನ್ನೂ ಎಕ್ಸ್ಟ್ರಾ ಅವಳಿಲ್ಲೇ ಇದ್ಲು. ಮತ್ತು ಅವಳಿಗೂ ಸ್ಕೂಲ್ ಇದೆ, ಅವಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅವಳನ್ನು ಕರ್ಕೊಂಡು ಹೊರಟೋದ್ರು. ಫ್ರೆಂಡ್ಸ್ ತುಂಬ ದಿನದಿಂದ ಅಂದ್ಕೊಂಡು ಶ್ರೀಕೃಷ್ಣ ದರ್ಶನಕ್ಕೆ ಹೋಗ್ಬೇಕು, ಉಡುಪಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಎಲ್ಲ ಒಂದು 2-3 ದಿವಸ ಅಲ್ಲೇ ಇದ್ದು ಓಡಾಡಿಕೊಂಡು ಬರೋಣ ಅಂತ ಹೋದ್ವಿ. ಅಂದರೆ ಆ ಸರೌಂಡಿಂಗ್ಸ್ ಎಲ್ಲ ನೋಡಿಕೊಂಡು ಬರೋಣ ಅಂತ ಹೋಗಿದ್ದು, ಆದರೆ ಆಗಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಈ ಥರ ಆಗಿಬಿಡುತ್ತೆ. ಹಾಗೆ ಬೀಚಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ಫ್ರೆಂಡ್ಸ್ ಬೀಚಲ್ಲಿ ಏನಾಯಿತು ಗೊತ್ತಾ, ನಮ್ಮ ಮನೆಯವರು ನನ್ನ ಮಗಳು ಬೋಟಿಂಗ್ ಹೋದರು. ಅದೇ ಟೈಮ್ಗೆ ನನ್ನ ಫ್ರೆಂಡು ವಿಡಿಯೋ ಕಾಲ್ ಮಾಡಿದ್ಲು. ಇವಾಗಲೂ ಮಾಡ್ತಿದ್ದಾಳೆ ನೋಡಿ, ರಿಂಗ್ ಆಯ್ತಲ್ವ, ಕೇಳಿಸಿರ್ಬೇಕಲ್ವ, ಅದು ನನ್ನ ಫ್ರೆಂಡ್ ಮಾಡ್ತಾ ಇರೋದೆ. ಆವಾಗಲೂ ಹಂಗೆ ಫೋನ್ ಮಾಡಿದ್ರು, ವಿಡಿಯೋ ಕಾಲ್ ಮಾಡ್ತಿದ್ದೀನಿ ಅಂತ. ನಾನು ವಿಡಿಯೋ ಕಾಲಲ್ಲಿದ್ದೀನಿ. ನಮ್ಮ ಮನೆಯವರು ಇವಳು ನನಗೆ ಎಲ್ಲಿ ನೋಡ್ತಾ ಇದ್ದೀನಿ, ಆ ಬೀಚಲ್ಲಿ ಕಾಣ್ತಾನೇ ಇಲ್ಲ, ಎಲ್ಲೋದ್ರು ಅಂತ. ತುಂಬ ದೂರಕ್ಕೆ ಹೋಗಿ ಅದು ಬೋಟ್ ಒಂಥರ ಬಿದ್ದುಬಿಡ್ತು, ಕೆಳಗಡೆ ಬಿದ್ದಂಗಾಯಿತು. ಅವರೇ ಬೀಳಿಸ್ತಾರಂತೆ ಆ ಥರ. ನಾನಂತೂ ಹೋಗಲಿಲ್ಲ, ನನಗೆ ಭಯ ಅಂತ. ನನಗೆ ಭಯ ಆಗ್ಬಿಡ್ತು, ಕೈ ಕಾಲೆಲ್ಲ ನಡ್ಕ ಬಂದುಬಿಡ್ತು, ಬಿದ್ದುಬಿಟ್ರಲ್ಲ ಅಂತ. ತುಂಬ ದೂರಕ್ಕೆ ಎಲ್ಲೋ ದೂರದಲ್ಲಿ ಕಾಣ್ತಿದ್ದಾರೆ. ನನಗೆ ಇವರೇ ಅಂತ ಅಂದ್ಕೊಂಡು ಅಪ್ಪ ಬಿದ್ರಲ್ಲ ಅಂತ. ನನಗೆ ಏನು ಮಾಡೋದು ಇರೋಕ್ಕೆ ಆಗ್ತಿಲ್ಲ, ಒಂಥರ ಓಡಾಡ್ತಿದ್ದೀನಿ, ಯಾರಿಗೇನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಆ ಥರ ಆಗ್ಬಿಡ್ತು. ಆಮೇಲೆ ಹತ್ಬಿಟ್ಟು ಅವರೇ ಆ ಥರ ಮಾಡೋದಂತೆ, ಬೀಳ್ಸೋ ಥರ ಮಾಡೋದಂತೆ. ಅದೇ ಅವರ ಆ ಥರ ಮಾಡ್ತಾರಂತೆ. ಆಮೇಲೆ ಬಂದರು, ಕೇಳಿದಾಗ ಬಿದ್ದುಬಿಟ್ರ ಅಂತ. ಇಲ್ಲ, ಅವರು ಅದೇ ಥರನೇ ಮಾಡೋದು ಅಂತ. ಮತ್ತು ಇಳಿಸ್ಬೇಕಾದ್ರೂ ಅಷ್ಟೇ ಪಟ್ ಅಂತ ಬೀಳಿಸ್ಬಿಟ್ರು ಇಬ್ಬರೂ. ನನಗೂ ಅವಾಗ ಭಯ ಆಗ್ಬಿಡ್ತು. ಅವರು ಹೇಳ್ಬಿಟ್ಟೆ ಮಾಡಿಸ್ತಾರಂತೆ, ಅದರಿಂದ ಸ್ವಲ್ಪ ಧೈರ್ಯವಾಗಿರ್ಬೋದು. ಸಡನ್ನಾಗಿ ಮಾಡಿದ್ರೆ ಎಂಥವ್ರಿಗೂ ಸ್ವಲ್ಪ ಭಯ ಆಗೇ ಆಗುತ್ತೆ. ಬೋಟಲ್ಲಿ ಹೋಗೋದನ್ನು ವಿಡಿಯೋ ಮಾಡೋಕ್ಕೆ ಹೇಳಿದ್ರು ನಮ್ಮ ಮನೆಯವರು. ನಾನು ಮಾಡಲೇ ಇಲ್ಲ ಭಯಕ್ಕೆ. ಹಾಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದಲ್ವ, ಅದರಲ್ಲೇ ಇದರಲ್ಲಿ 2ರಲ್ಲೂ ವಿಡಿಯೋನೇ ಮಾಡಲಿಲ್ಲ, ಮರ್ತೋಗ್ಬಿಟ್ಟೆ. ಮತ್ತು ಊಟನೂ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ ಮಾಡಿದ್ದೆ, ಆ ಎಳ್ನೀರೆಲ್ಲ ಕುಡಿದ್ವಲ್ಲ, ಅದೇ ಹೊಟ್ಟೆ ತುಂಬ್ಕೊಂತು. ಮತ್ತು ನೈಟಲ್ಲಿ ಊಟಕ್ಕೆ ಬಸ್ ಸ್ಟಾಪ್ ಕೊಡ್ತು. ನಾನಂತೂ ಊಟ ಮಾಡಲಿಲ್ಲ, ನಮ್ಮ ಮನೆಯವರು ಹೋಗಿ ಊಟ ಮಾಡ್ಕೊಂಬಂದರು. ನನಗಂತೂ ಬಸ್ಸಲ್ಲಿ ಹೋದರೆ ಬಸ್ ಹತ್ಬಿಟ್ರೆ ಹಿಡಿಯೋದಕ್ಕೆ ಆಗಲ್ಲ. ಅಷ್ಟೊಂದು ಏನೋ ಒಂಥರ ಅನಿಸ್ತಿರುತ್ತೆ, ಅಂದರೆ ಇರಿಟೇಷನ್ ಆಗ್ತಾ ಇರುತ್ತೆ. ನನಗೆ ಜರ್ನಿ ಮಾಡೋದಂದರೆ ಸ್ವಲ್ಪ ಕಷ್ಟ, ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಜರ್ನಿ ಮಾಡೋದಿದ್ದರೂ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ಬೇಕು, ಆ ಥರ ಇದ್ದರೆ ನನಗೆ ಇಷ್ಟ. ಈ ಥರ 2-3 ದಿವಸ ಎಲ್ಲ ಹೋಗೋದು ಅಂದರೆ ನನಗೆ ಇಷ್ಟ ಆಗಲ್ಲ. ಯಾಕೆ ಅಂದರೆ ನನಗೆ ಆರಾಮ ಅನಿಸಲ್ಲ, ಏನೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇಷ್ಟೇ ಉಡುಪಿ ಹೋಗಿದ್ದು ಆ ವಿಡಿಯೋ ಇಷ್ಟೇ ನೋಡಿ. ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ವಿ. ನಾನು ನಮ್ಮ ಮನೆಯವರೆಲ್ಲ ಉಡುಪಿಯ ಶ್ರೀಕೃಷ್ಣ ಮಠದ ಹತ್ರ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಒಬ್ಬೊಬ್ಬರು ನಾನು ಬ್ಯಾಗ್ ತುಂಬ ತುಂಬ್ಕೊಂಡು ಹೋಗಿದ್ವಿ.
ಪ್ಲಾನ್ ಕೂಡ ಅದೇ ಥರ ಇತ್ತು. ಇವತ್ತೆಲ್ಲ ಉಡುಪಿ ಮತ್ತು ಬೀಚು, ಸಮುದ್ರ ಎಲ್ಲ ನೋಡಿಕೊಂಡು ನೈಟು ಮುರುಡೇಶ್ವರಕ್ಕೆ ಹೋಗಿ ಅಲ್ಲಿ ಸ್ಟೇ ಆಗೋಣ ಅಂತ. ಆದರೆ ಆಗಲಿಲ್ಲ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.